2027 ಫೆಬ್ರವರಿ 1ರಿಂದ 1000 ಜನ ಸಬ್ಸ್ಕ್ರೈಬರ್ ಜೊತೆಗೆ 8000 ವಾಚ್ ಅವರ್ ಕಂಪ್ಲೀಟ್ ಆಗಿಬಿಡಬೇಕು ಲಾಂಗ್ ವಿಡಿಯೋಕ್ಕಾದರೆ. ಇದು ಹೊಸ ರೂಲ್ಸು. ಮತ್ತು ಶಾರ್ಟ್ ವಿಡಿಯೋಕ್ಕಾದರೆ 1000 ಜೊತೆ ಸಬ್ಸ್ಕ್ರೈಬರ್ ಜೊತೆ ಅದು 90 ದಿನದಲ್ಲಿ 20 ಮಿಲಿಯನ್ ಕ್ವಾಲಿಫೈಡ್ ಶಾರ್ಟ್ ವಿಡಿಯೋಸ್ ಆಗಿರಬೇಕು. ಸ್ನೇಹಿತರೆ, ಎಲ್ಲರಿಗೂ ಯೂಟ್ಯೂಬ್ನಲ್ಲಿ ವಿಡಿಯೋ ಮಾಡಿ ಹಣ ಗಳಿಸಬೇಕು ಅನ್ಕೊಂಡಿರ್ತೀರ, ಮತ್ತು ಎಲ್ಲರೂ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಬೇಕು ಅನ್ಕೊತಾ ಇರ್ತೀರ. ಇದು ಆಲಸ್ಯ ಅಂತೂ ಮಾಡಿಕೊಡ್ದು ಈ ಟೈಮಲ್ಲಿ ಮಾತ್ರ. ಬೇರೆ ಇನ್ನು 6 ತಿಂಗಳು ಮಾತ್ರ ಟೈಮ್ ಇದೆ. ಅಷ್ಟರೊಳಗೆ ನಾವೇನೋ ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಬಿಟ್ಟು ಅದರಲ್ಲಿ ಬೆಸ್ಟಾಗಿ ಗ್ರೋ ಆಗಿಬಿಟ್ಟು 6 ತಿಂಗಳೊಳಗಡೆ ಏನೋ 4000 ವಾಚ್ ಅವರ್ ಮಾತ್ರ ಇರ್ತೈತೆ. ಅದು ಫೆಬ್ರವರಿ 2027 ಪಟ್ಕೆ, ಅದು ಫೆಬ್ರವರಿ 1ನೇ ತಾರೀಕು ಪಟ್ಕೆ ನಾವೇನಾದರೂ ಸ್ಟಾರ್ಟ್ ಮಾಡಿಬಿಟ್ಟು ಅರ್ನ್ ಮಾಡ್ಕೊಂಬಿದ್ರೆ ಮಾಡ್ಕೊಂಬಿಡ್ಬೋದು. ಅಪ್ಪಿತಪ್ಪಿ ಅದಾದಮೇಲೆ ನಾವು ಸ್ಟಾರ್ಟ್ ಮಾಡ್ತೀವಿ ಅಂದರೆ ಬಹಳ ತುಂಬ ಕಷ್ಟನೇ ಇದೆ ಸ್ನೇಹಿತರೆ. ಯಾಕಂದರೆ 4000 ವಾಚ್ ಅವರೇ ಜಾಸ್ತಿ ಕಷ್ಟ ಇದೆ ಲಾಂಗ್ ವೀಡಿಯೋಸಲ್ಲಿ. ಮತ್ತು 3 ಮಿಲಿಯನ್ ವ್ಯೂಸು ಅಷ್ಟೇ. ಇವಾಗ ಇದು ಅಷ್ಟೇ ಸ್ನೇಹಿತರೆ. ಇವಾಗ ಚೇಂಜ್ ಆಗ್ತಾ ರೂಲ್ಸ್ ಪ್ರಕಾರ 8000 ವಾಚ್ ಅವರ್ ಅಂತೆ. 4000 ಬಹಳ ಕಷ್ಟ ಆಗೋಗೈತೆ. 8000 ವಾಚ್ ಅವರ್ ಬಂದರೆ ತುಂಬ ಕಷ್ಟ ಆಗ್ಬಿಟ್ಟಿದೆ. ಆದರೆ ಯಾರಾದರೂ ಹೊಸದಾಗಿ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡೋರು ತಕ್ಷಣ ಯೂಟ್ಯೂಬ್ ಚಾನಲನ್ನು ಆಲಸ್ಯ ಮಾಡಿದ್ರೆ ಓಪನ್ ಮಾಡ್ಕೊಂಡ್ಬಿಡ್ರಿ. ಓಪನ್ ಮಾಡ್ಕೊಂಡ್ರೆ ಡೈಲಿ ಕಂಟೆಂಟ್ ರಿಲೇಟೆಡ್ ನಿಮಗೆ ಯಾವ್ದು ರೀತಿ ಇಷ್ಟ ಇದೆಯಾ, ನೀವು ಯಾವ ಥರ ನಾಲೆಜ್ ಇದೆ ನಿಮ್ಮ ಬೇಸಿಸ್ ಮೇಲೆ, ಎಜುಕೇಷನ್ ಮೇಲೆ ಇದೆಯಾ, ಕಾಮಿಡಿ ಮೇಲೆ ಇದೆಯಾ, ಮತ್ತು ಹಲವಾರು ಮೂವೀಸ್ ಮೇಲೆ ಇದೆಯಾ, ರಿವ್ಯೂಸ್ ಮೇಲೆ ಇದೆಯಾ, ಮತ್ತು ನಿಮ್ಮ ವೇ ಅಲ್ಲಿ ಸ್ಟಾರ್ಟ್ ಮಾಡ್ಕೊಂಡು ಯೂಟ್ಯೂಬ್ ಚಾನಲ್ ಇವಾಗಿಂದಲೇ ಸ್ಟಾರ್ಟ್ ಮಾಡಿಬಿಡ್ರಿ. ಆಮೇಲೆ ಫೆಬ್ರವರಿ 2027 ಅದಾದಮೇಲೆ ನೀವು ಇನ್ನೂ ಲೇಟ್ ಮಾಡೋಕೆ ಹೋಗಿದ್ರಂತೆ ಅವಾಗ ತುಂಬ ಕಷ್ಟ ಐತೆ ಸ್ನೇಹಿತರೆ. ಇವಾಗಾದರೆ 1000 ಸಬ್ಸ್ಕ್ರೈಬರು 4000 ವಾಚ್ ಅವರು, ಅದೇನೋ ಕಷ್ಟಪಟ್ಟು 6 ತಿಂಗಳಲ್ಲಿ ಏನೋ ಮಾಡ್ಬೋದು. ಏನೋ ಸ್ವಲ್ಪ ಕಷ್ಟ ಬಿದ್ದರೆ ಸ್ವಲ್ಪ 6 ತಿಂಗಳಲ್ಲಿ ಐತೆ ಮಾಡ್ಬೋದು. ಮತ್ತು ಇನ್ನು ಶಾರ್ಟ್ ವಿಡಿಯೋಸ್ ಆದರೆ 90 ದಿನಗಳಲ್ಲಿ 10 ಮಿಲಿಯನ್ ವ್ಯೂಸು ಸಮೇತ ಬೇಕಾಗ್ತಿದೆ. ಇವಾಗ ಸದ್ಯಕ್ಕೆ 10 ಮಿಲಿಯನ್ ವ್ಯೂಸ್ ಅಷ್ಟೇ ಇವಾಗ ಶಾರ್ಟ್ ವಿಡಿಯೋಸಲ್ಲಿ. ಆದರೆ 2027 ಹೆಚ್ಚು ಸ್ವಲ್ಪ ಕಷ್ಟ ಬೀಳಬೇಕಾಗ್ತದೆ ಅಂತಲೇ ಹೇಳ್ಬೋದು. ಸರಳವಾಗಿ ಹೇಳ್ಬೇಕಂದ್ರೆ ಮೊದಲು ಬೇಕಾಗಿದ್ದು ವಾಚ್ ಅವರ್ಸ್ ತುಂಬ ಕಡಿಮೆ, ಆದರೆ ಇವಾಗ ಜಾಸ್ತಿ ಆಗಿದೆ ಸ್ನೇಹಿತರೆ. ಇದೆಲ್ಲ ಒಂದು ವಿಷಯ. ಆದರೆ ಇನ್ನೊಂದು ಮುಖ್ಯ ವಿಷಯ ಐತೆ. ಸಬ್ಸ್ಕ್ರೈಬ್ ಮತ್ತು ವ್ಯೂಸ್ ಇದ್ದರೆ ಸಾಕಾಗೋದಿಲ್ಲ. ನಿಮ್ಮ ಕಂಟೆಂಟ್ ಒರಿಜಿನಲ್ ಕಂಟೆಂಟ್ ಆಗಿರಬೇಕು. ಬರೋ ರೂಲ್ಸು ಪ್ರಕಾರ ಒಂದೇ ರೀತಿಯ ವಿಡಿಯೋಸನ್ನು ಮತ್ತೆ ಮಾಡಬಾರ್ದು. ಬೇರೆ ವಿಡಿಯೋಸ್ ಅಥವಾ ಸೋಷಿಯಲ್ ಮೀಡಿಯಾ ಕ್ಲಿಪ್ಪನ್ನು ಯಾವುದೇ ಹೊಸ ಇನ್ಫಾರ್ಮೇಷನ್ ಅಥವಾ ಎಕ್ಸ್ಪ್ಲನೇಷನ್ ಇಲ್ಲದೆ ಅಪ್ಲೋಡ್ ಮಾಡುವುದು ಮಾನಿಟೈಸೇಷನ್ಗೆ ಸಮಸ್ಯೆ ಸಮೇತ ಇರ್ಬೋದು ಅಂತಲೇ ಹೇಳ್ತಾವ್ರೆ ರೂಲ್ಸ್ ಪ್ರಕಾರ. ಹೀಗಾಗಿ ನೀವು ಯೂಟ್ಯೂಬ್ನಲ್ಲಿ ನ್ಯೂಸ್ ಅಥವಾ ಟ್ರೆಂಡಿಂಗ್ ವಿಡಿಯೋಸ್ ಮಾಡ್ತಿದ್ದರೆ ನಿಮ್ಮದೇ ಸ್ಕ್ರಿಪ್ಟು, ವಾಯ್ಸ್ ಓವರು, ಎಕ್ಸ್ಪ್ಲನೇಷನು ಮತ್ತು ಎಡಿಟಿಂಗು ಬಳಸುವುದು ಎಲ್ಲ ತುಂಬ ಮುಖ್ಯ. ಯಾವುದೋ ವಿಡಿಯೋ ಡೌನ್ಲೋಡ್ ಮಾಡ್ಕೊಂಬಂದು ಕಾಪಿ ಮಾಡ್ಕೊಂಬಂದು ನಿಮ್ಮದು ಬೇರೆ ಸಾಂಗ್ ಹಾಕಿ ವೀಡಿಯೋಸ್ ಎಲ್ಲ ಮಾಡ್ತಾಯಿದ್ರೆ ಅವೆಲ್ಲ ಹೊರಟೋಗ್ತೈತೆ ಮುಂದಕ್ಕೆ. ನಿಮ್ಮದು ಜೆನ್ಯೂನ್ ಕಂಟೆಂಟ್ ಆಗಿರಬೇಕು, ಮತ್ತು ನಿಮ್ಮದೇ ವಾಯ್ಸ್ ಓವರು ಸಮೇತ ಇರಬೇಕು ಅಂತಲೇ ಹೇಳಿದೆ. ಇವಾಗ ವೀಡಿಯೋಸು ವಾಯ್ಸು ಎಲ್ಲ ಬಳಸ್ತಾ ಇದೆ, ಮುಂದಕ್ಕೆ ವಾಯ್ಸು ಎಲ್ಲ ಬಳಸಬಾರ್ದು ಅಂತ ಸ್ಟ್ರಿಕ್ಟ್ ರೂಲ್ಸ್ ಬರ್ಬೋದು. ಮತ್ತು ನಿಮ್ಮದೇ ಒರಿಜಿನಲ್ ವಾಯ್ಸು ಸಮೇತ ಇರಬೇಕು ಅಂತಲೇ ಹೇಳ್ತೈತೆ ಸ್ನೇಹಿತರೆ. ಈಗಿನಿಂದಲೇ ಕ್ವಾಲಿಟಿ ಕಂಟೆಂಟ್ ಮಾಡ್ತಾ ನಿಮ್ಮ ಆಡಿಯನ್ಸ್ ಬೆಳೆಸುತ್ತಾ ಹೋದರೆ ಯೂಟ್ಯೂಬ್ನಲ್ಲಿ ತುಂಬ ಕೂಡ ಒಳ್ಳೆಯ ಅವಕಾಶಗಳು ಸಮೇತ ಇದೆ. ಒಂಥರ ಕ್ವಾಲಿಟಿ ಕಂಟೆಂಟ್ ಮಾಡಬೇಕು ಅಂತಲೇ ಅನ್ಕೊಬೋದು ಸ್ನೇಹಿತರೆ. ನಮ್ಮ ಚಾನಲ್ ಸಮೇತ ಇನ್ನೂ ಇದು ಮಾನಿಟೈಸೇಷನ್ ಆಗಿಲ್ಲ, 1000 ಸಬ್ಸ್ಕ್ರೈಬರು ಸಮೇತ ಆಗಿಲ್ಲ. ಮಾನಿಟೈಸೇಷನ್ ಒಂದು 1500 ಆಗಿದೆ ಅಷ್ಟೇ. ನಮ್ಮದು ಇನ್ನೂ ಆಗಿಲ್ಲ. ನಾವು ಇನ್ನೂ 5 ತಿಂಗಳು ಕಷ್ಟ ಬೀಳಬೇಕು. ಕಷ್ಟ ಬಿದ್ದರೆ ಅಪ್ಪಿತಪ್ಪಿ ಅದೇನು ಕಷ್ಟ, ಅದು ಆಗಿಲ್ಲ ಅಂದರೆ ತಿರ್ಗೋ ಭಾರಿ ಕಷ್ಟ ಇದೆ. 8000 ವಾಚ್ ಅವರ್ ಅಂದರೆ ಇನ್ನೆಷ್ಟು ವರ್ಷ ಆಗ್ತೈತೆ ಗೊತ್ತಿಲ್ಲ ಸ್ನೇಹಿತರೆ. ಅದರಿಂದ ನೀವು ಯಾರಾದರೂ ಹೊಸದಾಗಿ ಚಾನಲನ್ನು ಏನೇನೋ ಸ್ಟಾರ್ಟ್ ಮಾಡಬೇಕು ಅಂದರೆ ತಕ್ಷಣವೇ ಫಸ್ಟು ಚಾನಲ್ನು ಸ್ಟಾರ್ಟ್ ಮಾಡಿಬಿಡ್ರಿ. ಲೇಟ್ ಮಾಡಿದಷ್ಟು ಇದು. ಇವಾಗ ಬೇರೆ 6 ತಿಂಗಳು ಟೈಮ್ ಐತೆ. 6 ತಿಂಗಳಲ್ಲಿ ನೀವೇನೋ ಕಷ್ಟಪಟ್ಟು ಮಾನಿಟೈಸೇಷನ್ ಮಾಡಿ ರಿಯಲ್ ಕಂಟೆಂಟ್ ಬಿಟ್ಟು ಏನೋ ಮಾನಿಟೈಸೇಷನ್ ಮಾಡ್ಕೊಂಡ್ರೆ ಸ್ವಲ್ಪ ಹೆಲ್ಪ್ಫುಲ್ ಆಗ್ತೈತೆ. ಅಪ್ಪಿದು ಲೇಟ್ ಮಾಡಿದ್ರಂತೆ ಅದು 8000 ವಾಚ್ ಅವರ್ ಅದು ತುಂಬ ಡಿಫಿಕಲ್ಟ್. 4000 ವಾಚ್ ಅವರೇ ನಮ್ಮದು ಆಗ್ತಾ ಇಲ್ಲ. ಇನ್ನು 8000 ವಾಚ್ ಅವರ್ ಅಂದರೆ ತುಂಬ ಡಿಫಿಕಲ್ಟ್ ಟಾಸ್ಕ್ ಅಂತಲೇ ಹೇಳ್ಬೋದು. ಅದು ಯೂಟ್ಯೂಬ್ ಈ ರೂಲ್ಸ್ ಯಾಕ್ತಂತ ಗೊತ್ತಿಲ್ಲ. ಮತ್ತು ನೀವು ಯಾವುದೋ ಹೊಸಬ್ರು ಸ್ಟಾರ್ಟ್ ಮಾಡ್ಬೇಕಂದ್ರೆ ಫಸ್ಟ್ ಸ್ಟಾರ್ಟ್ ಮಾಡ್ತೀರಿ. ಇದೇ ನಮ್ಮ ಅಡ್ವೈಸು. ಇವಾಗ ಮೇನ್ ಸಮಯ. ಇನ್ನೂ ಲೇಟ್ ಮಾಡೋಕ್ಕೋದ್ರೆ ಇಷ್ಟು ದಿನ ಲೇಟಾಗಿ ನೆಕ್ಸ್ಟ್ ಮಾಡೋಣ ಬಿಡು, ಕಂಟೆಂಟ್ ಸಿಕ್ಕಿಲ್ಲ, ಅದೇ ರೀತಿ ತಿಳ್ಕೊಂಡು ಹೋಗ್ತಾ ಇದ್ರೆ ಒಂಥರ ಓದ್ತಾ ಇರ್ತೀರಿ. ಇವಾಗ ಏನು ಇನ್ನೂ ತಿಳಿದಿರಂತೆ ಟೈಮ್ ಸಾಕಾಗಲ್ಲ. ಬೇರೆ ಇವಾಗ 6 ತಿಂಗಳು ಮಾತ್ರ ಟೈಮ್ ಇದೆ, ವರ್ಷ ಕೂಡ ಟೈಮ್ ಇಲ್ಲ. ಮಿನಿಮಮ್ 1 ವರ್ಷ ಆದರೂ ಬೇಕಾಗ್ತಿತ್ತು ತನಕ ಮಾನಿಟೈಸೇಷನ್ 4000 ವಾಚ್ ಅವರ್ ಕಂಪ್ಲೀಟ್ ಮಾಡೋಕ್ಕೆ. ಇವಾಗ ವರ್ಷ ಕೂಡ ಟೈಮ್ ಇಲ್ಲ, 6 ತಿಂಗಳೈತೆ. ಮತ್ತು ಶಾರ್ಟ್ ವೀಡಿಯೋಸು ಅಷ್ಟೇ ಡೈಲಿ ಅಪ್ಲೋಡ್ ಮಾಡ್ತಾ ಇರ್ರಿ ನಿಮ್ಮದೇ ಆದ ಓನ್ ಕಂಟೆಂಟಲ್ಲಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೇನಾದರೂ ಹೆಲ್ಪ್ಫುಲ್ ಆಗಿದ್ದರೆ ಒಂದು ಲೈಕ್ ಕೊಡಿ. ಮತ್ತು ನಮ್ಮ ಚಾನಲ್ ನೀವು ಯಾರಾದರೂ ಹೊಸಬ್ ನೋಡ್ತಾ ಇದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.